ಸ್ನೇಹಿತರೆ, ನಾವು ಇವತ್ತು ನುಡಿ 6.5 ಬಳಸ್ಕೊಂಡು MS ವರ್ಡಲ್ಲಿ ಶ್ರದ್ಧಾಪೂರ್ವಕ ಅನ್ನೋ ಶಬ್ದನ ಲೈವ್ ಆಗಿ ಹೇಗೆ ಬರೆಯೋದಂತ ನೋಡೋಣ. ನೋಡಿ, ಇಲ್ಲಿ ನೀವು ಸೈಡಲ್ಲಿ ಕೀಬೋರ್ಡನ್ನು ನೋಡ್ತಿರ್ಬೋದು. ಮೊದಲನೇದಾಗಿ ಮಲ್ಟಿ ನುಡಿ 6.5 ಇದನ್ನು ಎನೇಬಲ್ ಮಾಡ್ಕೋಬೇಕು. ಇದನ್ನು ಡೌನ್ಲೋಡ್ ಮಾಡೋದು, ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನೋಡಿಲ್ಲ ಅಂದರೆ ಅದರ ಒಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಈ ಆ್ಯಪನ್ನು ಓಪನ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟೆಡ್ ಲ್ಯಾಂಗ್ವೇಜಸ್ ಅಂತ ಬರುತ್ತೆ. ಈ ಸೆಲೆಕ್ಟೆಡ್ ಲ್ಯಾಂಗ್ವೇಜಸ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಮಿನಿಮೈಸ್ ಮಾಡಬೇಕು, ಕ್ಲೋಸ್ ಮಾಡಬಾರ್ದು. ಮಿನಿಮೈಸ್ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ, ಕ್ಲೋಸ್ ಮಾಡಿದ್ರೆ ವರ್ಕ್ ಆಗೋಲ್ಲ. ಇದನ್ನು ಮಿನಿಮೈಸ್ ಮಾಡಿ ಇವಾಗ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಶ್ರದ್ಧಾಪೂರ್ವಕ ಇದೆಯಲ್ಲ, ಇವಾಗ ಶಿಫ್ಟ್ ಎಸ್ ಮತ್ತು ಅದೇ ರೀತಿ FR ಅದಾಯ್ತಾ. ಈಗ ದಾ ಬರಿಬೇಕು. DFD ಶಿಫ್ಟ್ ಎನ ಟೈಪ್ ಮಾಡಬಹುದು, ಇಲ್ಲ ಡೈರೆಕ್ಟಾಗಿ ಎ ಟೈಪ್ ಮಾಡಿದ್ರು ದಾ ಬರುತ್ತೆ. P ಶಿಫ್ಟ್ ಯು, ಶಿಫ್ಟ್ ಕೀನ ಪ್ರೆಸ್ ಮಾಡಿ ಯುನ ಟೈಪ್ ಮಾಡಬೇಕು. ಮತ್ತು ಅದೇ ರೀತಿ ಅರ್ಕರ ಬರಿಬೇಕಲ್ವಾ. ಈಗ ಮೊದಲಿಗೆ RFVK ಆಯಿತು, ಶ್ರದ್ಧಾಪೂರ್ವಕ. ಇನ್ನೊಂದು ಸರಿ ಬರಿತೀನಿ ನೋಡಿ. ಶಿಫ್ಟ್ ಎಸ್, ನೋಡಿ ಶಿಫ್ಟ್ ಕೀ ಎಸ್ ಅನ್ನು ಪ್ರೆಸ್ ಮಾಡಿದ್ದೀನಿ. ಅದೇ ರೀತಿ FR, ಅದೇ ರೀತಿ DFAD ಡೈರೆಕ್ಟಾಗಿ ಎ ಟೈಪ್ ಮಾಡಿದ್ರೆ ದಾ ಆಯ್ತು ನೋಡಿ. ಇವಾಗ P ಶಿಫ್ಟ್ ಕೀ, ನೋಡಿ ಶಿಫ್ಟ್ ಕೀ ಮತ್ತು ಯು, RFVK ಈ ರೀತಿಯಾಗಿ ಶ್ರದ್ಧಾಪೂರ್ವಕ ಅನ್ನೋ ಶಬ್ದನ ನಾವು ಈಸಿಯಾಗಿ ಟೈಪ್ ಮಾಡೋದನ್ನು ಕಲಿಬೋದು. ಮತ್ತು ಅದೇ ರೀತಿ ನಿಮಗೆ ಕಠಿಣವಾಗಿರುವಂಥ ಶಬ್ದನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.